ನ್ಯಾಯಾಧೀಶರೊಬ್ಬರು ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಂತದ್ದೇ ತಪ್ಪಾಗಿ ಅವರು ಕೋಮುವಾದದ ಕ್ರೌರ್ಯವನ್ನು ಎದುರಿಸುವಂತಾಗುವುದು ತೀರಾ ನೋವಿನ ಸಂಗತಿ. ನ್ಯಾಯಾಧೀಶರೊಬ್ಬರು ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಂತಿದ್ದೇ ತಪ್ಪಾಗಿ ಅವರು ಕೋಮುವಾದದ ಕ್ರೌರ್ಯವನ್ನು ಎದುರಿಸುವಂತಾಗುವುದು ತೀರಾ ನೋವಿನ ಸಂಗತಿ. ನ್ಯಾಯಾಧೀಶರಾದ ತಬಸ್ಸುಮ್ ಖಾನ್ ಅವರು ಟ್ರಕ್ ಚಾಲಕ ಶೇಖ್ ಲಾಲಾ ನಜೀರ್ ಅಹಮದ್ ಅವರ ಹತ್ಯೆ ಸಂಬಂಧ 14 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪನ್ನು ನೀಡಿದ್ದಕ್ಕಾಗಿ ಅಂತಹ ಕ್ರೌರ್ಯವನ್ನು ಎದುರಿಸುವಂತಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಟ್ರೋಲ್ ಮಾಡೋದು, ಜೀವ ಬೆದರಿಕೆ ಹಾಕೋದು, ಧರ್ಮವನ್ನ ಗುರಿಯಾಗಿಸಿ ನಿಂದನೆ ಇವೆಲ್ಲವೂ ನಡೆದಿದೆ. ತೀರ್ಪನ್ನ ಹಿಂಪಡೆದೇ ಇದ್ರೆ ರಕ್ತಪಾತ ನಡೆಯುತ್ತೆ ಅಂತ ಬೆದರಿಕೆ ಹಾಕಲಾಯಿತು, ಹತ್ಯಾಕಾಂಡ ನಡೆಯುತ್ತೆ ಅಂತ ಹೇಳಲಾಯಿತು. ಇದು ನ್ಯಾಯಾಂಗದ ಸ್ವಾತಂತ್ರ್ಯ, ಗುಂಪು ಹಿಂಸಾಚಾರ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ದ್ವೇಷ ಹರಡುವಿಕೆ ಬಗ್ಗೆ ಏಕಕಾಲದಲ್ಲಿ ಚರ್ಚೆಗೆ ಕಾರಣವಾದ ಮಧ್ಯಪ್ರದೇಶದ ಪ್ರಕರಣ. ಮಧ್ಯಪ್ರದೇಶದ ನರ್ಮದಾಪುರಂ ಜಿಲ್ಲೆಯ ಸಿಯೋನಿ ಮಾಲ್ವಾದ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ತಬಸ್ಸುಮ್ ಖಾನ್ ಇಂತಹ ಅತಿರೇಕದ ವಿರೋಧವನ್ನು ಎದುರಿಸಬೇಕಾಯಿತು. ಮಧ್ಯಪ್ರದೇಶದಲ್ಲಿ 2022ರಲ್ಲಿ ನಡೆದ ಗುಂಪು ಹತ್ಯೆ ಪ್ರಕರಣದಲ್ಲಿ ಜೂನ್ 12ರಂದು ನೀಡಲಾದ ತೀರ್ಪಿನ ನಂತರ ಇಂತಹ ವಿರೋಧ ವ್ಯಕ್ತ ಆಯಿತು. ಗುಂಪು ಹಿಂಸಾಚಾರ ಪ್ರಕರಣದಲ್ಲಿ ತೀರ್ಪು ನೀಡಿದ್ದ ಅವರು ಕೊಲೆ ಯತ್ನ, ಕಾನೂನು ಬಾಹಿರ ಸಭೆ ಮತ್ತು ರಸ್ತೆ ಅಡಚಣೆ ಸೇರಿದಂತೆ ಹಲವಾರು ಗಂಭೀರ ಆರೋಪಗಳ ಅಡಿಯಲ್ಲಿ 14 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ರು. ವಿಚಾರಣೆ ಸುಮಾರು 4 ವರ್ಷಗಳ ಕಾಲ ನಡೆದಿತ್ತು. ಸಾಕ್ಷ್ಯಗಳನ್ನು ಪ್ರಶ್ನಿಸಿ, ವಿಡಿಯೋ ರೆಕಾರ್ಡಿಂಗ್ಗಳನ್ನು ಪರಿಶೀಲಿಸಿ, ಪೊಲೀಸ್ ತನಿಖೆಯನ್ನ ಗಮನಿಸಿ ನ್ಯಾಯಾಲಯ ತನ್ನ ತೀರ್ಪನ್ನ ನೀಡಿತು. ಆದರೆ ತೀರ್ಪು ಪ್ರಕಟವಾದ ತಕ್ಷಣ ನ್ಯಾಯಾಲಯದ ಹೊರಗೆ ಸಾಮಾಜಿಕ ಮಾಧ್ಯಮದಲ್ಲಿ ಹೊಸ ವಿಚಾರಣೆ ಪ್ರಾರಂಭ ಆಯಿತು. ಯಾಕಂದ್ರೆ ತಬಸ್ಸುಮ್ ಖಾನ್ ಅವರು ಯಾರಿಗೆ ಶಿಕ್ಷೆಯನ್ನ ವಿಧಿಸಿದ್ರೋ ಅವರೆಲ್ಲರೂ ಹಿಂದೂಗಳು, ಬಲಪಂಥೀಯ ಸಂಘಟನೆಗಳ ಜನ. ಈ ಪ್ರಕರಣ 2022ರ ಆಗಸ್ಟ್ನಲ್ಲಿ ನಡೆದಿತ್ತು. ಸಹಚರನೊಂದಿಗೆ ಟ್ರಕ್ ಚಾಲಕ ಶೇಖ್ ಲಾಲಾ ನಜೀರ್ ಅಹಮದ್ ಮಧ್ಯಪ್ರದೇಶದ ನಂದರ್ವಾಡಾದಿಂದ ಮಹಾರಾಷ್ಟ್ರದ ಅಮರಾವತಿಗೆ ದನಗಳನ್ನು ಸಾಗಿಸುತ್ತಿದ್ರು. ಸಿಯೋನಿ ಮಾಲ್ವಾದ ಬರಾಖಾಡ್ ಗ್ರಾಮದ ಬಳಿ ಅವರ ವಾಹನವನ್ನ ಅಡ್ಡಗಟ್ಟಿದ ಸುಮಾರು 50ರಿಂದ 60 ಜನರ ಗುಂಪು ವಾಹನದಲ್ಲಿದ್ದವರ ಮೇಲೆ ಹಲ್ಲೆ ನಡೆಸಿತು. ಗ್ರಾಮಸ್ಥರ ಗುಂಪು ಮತ್ತು ಸ್ವಯಂ ಘೋಷಿತ ಗೋರಕ್ಷಕರು ಟ್ರಕ್ನಲ್ಲಿದ್ದ 3 ಮೇಲೆ ದಾಳಿ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಹಿಂಸಾಚಾರ ಎಷ್ಟು ತೀವ್ರವಾಗಿತ್ತು ಅಂತಂದ್ರೆ ನಜೀರ್ ಅಹಮದ್ ತೀವ್ರವಾಗಿ ಗಾಯಗೊಂಡು ಸಾವನ್ನಪ್ಪಿದ್ರು. ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡ್ರು. ಆರೋಪಿಗಳು ಟ್ರಕ್ನಲ್ಲಿದ್ದವರ ಮೇಲೆ ದಾಳಿ ಮಾಡುವ ಸಾಮಾನ್ಯ ಉದ್ದೇಶದಿಂದ ಒಟ್ಟಾಗಿದ್ರು ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಮತ್ತು ಅದರ ಆಧಾರದ ಮೇಲೆ ಅವರನ್ನ ದೋಷಿಗಳು ಅಂತ ತೀರ್ಪು ನೀಡಿದೆ. ಹಲ್ಲೆಯನ್ನ ಅತ್ಯಂತ ಕ್ರೂರ ಅಂತ ತೀರ್ಪು ನೀಡಿದ ನ್ಯಾಯಾಲಯ ಮರಣೋತ್ತರ ಪರೀಕ್ಷೆಯ ಪುರಾವೆಗಳನ್ನು ಉಲ್ಲೇಖಿಸಿ ಅದನ್ನ ಗುಂಪು ಹತ್ಯೆಯ ಸ್ಪಷ್ಟ ಪ್ರಕರಣ ಅಂತ ಕರೆದಿದೆ. ಇದರಲ್ಲಿ ಶಿಕ್ಷೆಗೊಳಗಾದವರು ಪಾಕ್ ಅಲಿಯಾಸ್ ಬಾಬಾ ಕೆವತ್, ಅಜ್ಜು ಅಲಿಯಾಸ್ ಅಜಯ್ ರಾಥೋಡ್, ಪ್ರಕಾಶ್ ಕೌಶಲ್, ಪವನ್ ಬಥಾವ್, ಅಮರ್ ಅಲಿಯಾಸ್ ಬೋಲಾ ಬಥಾವ್, ಕನ್ನಯ್ಯ ಬಥಾವ್, ಅನುಜ್ ಅಲಿಯಾಸ್ ಬಲ್ಲು ರಘುವಂಶಿ, ಸಂಜು ಅಲಿಯಾಸ್ ರಾಜೇಂದ್ರ ಕೌಶಲ್, ಆಕಾಶ್ ಅಲಿಯಾಸ್ ಪಿಂಟೋಲಿ ಬಥಾವ್, ಗೌರವ್ ಯಾದವ್, ಆಕಾಶ್ ಸಾರಥೆ, ಚೇತನ್ ಮರಾಠಾ, ದೇವೇಂದ್ರ ಅಲಿಯಾಸ್ ಚೋಟು ಕೋರಿ ಮತ್ತು ಸಂದೀಪ್ ಅಲಿಯಾಸ್ ರಾಜಾ ಕೌಶಲ್. ಆರೋಪಿಗಳ ಕುಟುಂಬಗಳು ತಮ್ಮ ವಾದವನ್ನು ಮಂಡಿಸಿದ್ವು, ಆದರೆ ಅವರ ವಾದಗಳು ನಡೆಯಲಿಲ್ಲ. ನ್ಯಾಯಾಲಯ 14 ಆರೋಪಿಗಳನ್ನ ತಪ್ಪಿತಸ್ಥರು ಅಂತ ಘೋಷಣೆ ಮಾಡಿತು. ಎಲ್ಲರಿಗೂ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಯಿತು. ತೀರ್ಪಿನ ಕೆಲವು ದಿನಗಳ ನಂತರ ಹಲವಾರು ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದವು. ಒಬ್ಬ ಯುವಕ ತನ್ನ ಸಹೋದರನನ್ನ 10 ದಿನಗಳಲ್ಲಿ ಬಿಡುಗಡೆ ಮಾಡದೇ ಇದ್ರೆ ದೇಶ ಮತ್ತು ರಾಜ್ಯದಲ್ಲಿ ಹತ್ಯಾಕಾಂಡಗಳು ನಡೆಯುತ್ತೆ ಅಂತ ಹೇಳೋ ವಿಡಿಯೋ ಹೊರಬಿತ್ತು. ಅಂದ್ರೆ ನ್ಯಾಯಾಲಯದ ತೀರ್ಪನ್ನ ಬಹಿರಂಗವಾಗಿ ಪ್ರಶ್ನೆ ಮಾಡಲಾಯಿತು. ಆ ಯುವಕ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋವನ್ನ ಪೋಸ್ಟ್ ಮಾಡಿ, ಒಬ್ಬ ಮುಸ್ಲಿಂ ನ್ಯಾಯಾಧೀಶರ ತೀರ್ಪಿನಿಂದಾಗಿ ನಮ್ಮ 14 ಸಹೋದರರನ್ನ ಜೈಲಿಗೆ ಹಾಕಲಾಗಿದೆ. ಈಗ ಒಬ್ಬ ಮುಸ್ಲಿಂ ಒಂದು ದೇಶದ ಪ್ರಧಾನಿಯಾದ ದಿನ ನಮ್ಗೆ ಏನಾಗುತ್ತೆ ಅಂತ ಊಹೆ ಮಾಡಿ ಎಂದಿದ್ದ. ಆದ್ರೆ APJ ಅಬ್ದುಲ್ ಕಲಾಂ ಅವರು ಈ ದೇಶದ ರಾಷ್ಟ್ರಪತಿಗಳಾಗಿದ್ರು ಅನ್ನೋದನ್ನ ಇದೇ ಜನ ಮರ್ತಿದ್ರು. ವಿಷಯ ಅಲ್ಲಿಗೆ ನಿಲ್ಲಿಲ್ಲ. ಮತ್ತೊಂದು ವಿಡಿಯೋ ನೇರವಾಗಿ ನ್ಯಾಯಾಧೀಶೆ ತಬಸ್ಸುಮ್ ಖಾನ್ ಅವರ ಧರ್ಮವನ್ನ ಗುರಿಯಾಗಿಸಿಕೊಂಡಿತ್ತು. ಒಬ್ಬ ಯುವಕ ಅದನ್ನ ಪೋಸ್ಟ್ ಮಾಡಿ ಅವರ ಧರ್ಮದ ಗುರುತನ್ನ ಮುಂದೆ ಮಾಡಿ ನಿಂದಿಸಿದ್ದ. ನ್ಯಾಯಾಧೀಶರನ್ನ ಜಿಹಾದಿ ಅಂತ ಕರೆಯಲಾಯಿತು ಮತ್ತು ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅಂತ ಬೆದರಿಸಲಾಯಿತು. ವಿಡಿಯೋ ವೈರಲ್ ಆದ ತಕ್ಷಣ ಪೊಲೀಸರು ಕ್ರಮ ಕೈಗೊಂಡ್ರು. ಸಿಯೋನಿ ಮಾಲ್ವಾ ಪೊಲೀಸರು 2 ಅಪರಿಚಿತ ವ್ಯಕ್ತಿಗಳ ವಿರುದ್ಧ FIR ಅನ್ನ ದಾಖಲಿಸಿದ್ರು. IT ಕಾಯ್ದೆ ಸೇರಿದಂತೆ ವಿವಿಧ ವಿಭಾಗಗಳ ಅಡಿಯಲ್ಲಿ ತನಿಖೆ ಆರಂಭಿಸಲಾಯಿತು. ಗೃಹ ಸಚಿವಾಲಯದ ಸೈಬರ್ ಸೆಲ್ಗೆ ಈ ವಿಷಯದ ಬಗ್ಗೆ ತಿಳಿಸಲಾಯಿತು. ವಿಡಿಯೋ ಪೋಸ್ಟ್ ಮಾಡಿದವರನ್ನ ಗುರುತಿಸುತ್ತಿದ್ದೇವೆ ಅಂತ ಪೊಲೀಸರು ಹೇಳ್ತಾರೆ. ನ್ಯಾಯಾಧೀಶರಾದ ತಬಸ್ಸುಮ್ ಖಾನ್ ಸ್ವತಃ ದೂರು ದಾಖಲಿಸಿಲ್ಲ. ಆದರೆ ಪ್ರಕರಣ ನ್ಯಾಯಾಧೀಶರಿಗೆ ಸಂಬಂಧಪಟ್ಟಿದ್ದರಿಂದ ಪೊಲೀಸರು ಅದನ್ನ ಗಮನಿಸಿದ್ರು. ಈ ನಡುವೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಅಸೋಸಿಯೇಷನ್ ಜುಲೈ 1ರಂದು ಈ ವಿಷಯವನ್ನ ಬಲವಾಗಿ ಖಂಡಿಸಿ ಹೇಳಿಕೆ ನೀಡಿತು. ಕಳೆದ ಹಲವಾರು ದಿನಗಳಿಂದ ನಡೆದಿರುವ ನ್ಯಾಯಾಧೀಶರ ವಿರುದ್ಧ ನಡೆದಿರುವ ಅಭಿಯಾನವನ್ನ ಸಂಘ ಟೀಕಿಸಿದೆ.
ನ್ಯಾಯಾಲಯದ ತೀರ್ಪಿಗೆ ಆಕ್ಷೇಪಣೆಗಳಿದ್ರೆ ನ್ಯಾಯಾಧೀಶರನ್ನ ಬೆದರಿಸುವ ಮತ್ತು ಮಾನಹಾನಿ ಮಾಡುವ ಬದಲು ಉನ್ನತ ನ್ಯಾಯಾಲಯಗಳಲ್ಲಿ ಅವುಗಳನ್ನು ಪ್ರಶ್ನಿಸಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ. ನ್ಯಾಯಾಧೀಶೆ ತಬಸ್ಸುಮ್ ಖಾನ್ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿದ್ದಕ್ಕಾಗಿ ಎದುರಿಸುತ್ತಿರುವ ಬೆದರಿಕೆಗಳನ್ನ ಬೇಷರತ್ತಾಗಿ ಖಂಡಿಸೋದಾಗಿ ಸಂಘ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಇಂತಹ ನಡವಳಿಕೆ ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ಕಾನೂನಿನ ಆಳ್ವಿಕೆಯ ಅಡಿಪಾಯವನ್ನು ಹಾಳು ಮಾಡುತ್ತೆ ಅಂತ ಹೇಳಿಕೆಯಲ್ಲಿ ಎಚ್ಚರಿಸಲಾಗಿದೆ. ಕಾನೂನಿಗೆ ಅನುಸಾರವಾಗಿ ತೀರ್ಪು ನೀಡೋದ್ರಿಂದ ನ್ಯಾಯಾಧೀಶರು ತಮ್ಮ ವೈಯಕ್ತಿಕ ಹಾನಿ ಅಥವಾ ಸುರಕ್ಷತೆಗೆ ತೊಂದರೆ ಎದುರಿಸುವಂತಾದ್ರೆ ಅದು ನಮ್ಮ ಜಿಲ್ಲಾ ನ್ಯಾಯಾಲಯಗಳ ಸ್ವಾತಂತ್ರ್ಯ ಮತ್ತು ಕಾರ್ಯನಿರ್ವಹಣೆ ಮೇಲೆ ಗಂಭೀರ ಮತ್ತು ಪ್ರತಿಕೂಲ ಪರಿಣಾಮ ಬೀರುತ್ತೆ ಅಂತ ಸಂಘ ಹೇಳಿದೆ. ಜಿಲ್ಲಾ ನ್ಯಾಯಾಂಗದ ಮಹತ್ವವನ್ನು ಒತ್ತಿ ಹೇಳಿರುವ ಸಂಘ ಅದನ್ನ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಬೆನ್ನೆಲುಬು ಅಂತ ಬಣ್ಣಿಸಿದೆ. ಜಿಲ್ಲಾ ಮಟ್ಟದ ನ್ಯಾಯಾಂಗಾಧಿಕಾರಿಗಳು ಪ್ರತಿದಿನ ಅನೇಕ ಕಷ್ಟಕರ ಮತ್ತು ಸೂಕ್ಷ್ಮ ಪ್ರಕರಣಗಳಲ್ಲಿ ತೀರ್ಪು ನೀಡುತ್ತಾರೆ. ಆದ್ದರಿಂದ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರು ಭಯ ಅಥವಾ ಬೆದರಿಕೆ ಇಲ್ಲದೆ ತಮ್ಮ ಕರ್ತವ್ಯ ನಿರ್ವಹಿಸಬಹುದು ಅನ್ನೋ ವಿಶ್ವಾಸ ಹೊಂದುವಂತೆ ಇಡೀ ವ್ಯವಸ್ಥೆ ಅವರ ಸ್ವಾತಂತ್ರ್ಯವನ್ನು ರಕ್ಷಿಸಬೇಕಿದೆ ಅಂತ ಹೇಳಿದೆ. ನ್ಯಾಯಾಧೀಶರಾದ ತಬಸ್ಸುಮ್ ಖಾನ್ ಅವರೊಂದಿಗೆ ಸಂಘ ತನ್ನ ಒಗ್ಗಟ್ಟನ್ನು ವ್ಯಕ್ತಪಡಿಸಿದೆ. ನ್ಯಾಯಾಧೀಶರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳೋಕೆ ಮತ್ತು ಪ್ರತಿಯೊಬ್ಬ ನ್ಯಾಯಾಂಗ ಅಧಿಕಾರಿಯ ಸ್ವಾತಂತ್ರ್ಯ ಮತ್ತು ಘನತೆಯನ್ನ ಕಾಪಾಡಿಕೊಳ್ಳೋಕೆ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಅದು ಭರವಸೆ ನೀಡಿದೆ. ಯಾರಾದರೂ ನ್ಯಾಯಾಂಗದ ತೀರ್ಪನ್ನ ಪ್ರಶ್ನೆ ಮಾಡುವುದು ತಪ್ಪಲ್ಲ, ಆದರೆ ಅದಕ್ಕೊಂದು ಕ್ರಮ ಇರುತ್ತೆ. ಅದರ ಹೊರತಾಗಿ ನ್ಯಾಯಾಧೀಶರನ್ನ ಅವರ ಧರ್ಮದ ಕಾರಣದಿಂದ ಗುರಿಯಾಗಿಸೋದು, ಜೀವ ಬೆದರಿಕೆ ಹಾಕೋದು ಮತ್ತು ಹಿಂಸಾಚಾರ, ಬೆದರಿಕೆ ಇವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ, ಬದಲಾಗಿ ಕಾನೂನಿನ ಉಲ್ಲಂಘನೆಯಾಗಿದೆ. ಕಾಂಗ್ರೆಸ್ ನಾಯಕ ಪವನ್ ಖೇರಾ ಕೂಡ ಇದರ ಬಗ್ಗೆ ಪ್ರತಿಕ್ರಿಯಿಸಿದ್ದು, ನ್ಯಾಯಾಲಯ ಯಾರನ್ನೂ ಅವರ ಧರ್ಮದ ಕಾರಣದಿಂದ ಶಿಕ್ಷೆಗೊಳಪಡಿಸಿಲ್ಲ, ಲಭ್ಯವಿರುವ ಪುರಾವೆಗಳ ಆಧಾರದ ಮೇಲೆ ತನ್ನ ತೀರ್ಪನ್ನ ನೀಡಿದೆ ಅಂತ ಹೇಳಿದ್ದಾರೆ. ವೈರಲ್ ವಿಡಿಯೋಗಳಲ್ಲಿ ಒಂದನ್ನು ಹಂಚಿಕೊಂಡ ಅವರು ಶಿಕ್ಷೆಗೊಳಗಾದವರೆಲ್ಲರೂ ಹಿಂದೂಗಳು ಅಂತ ಬರೆದಿದ್ದಾರೆ. ಅವರನ್ನ ಅವರ ಧರ್ಮದ ಕಾರಣದಿಂದ ಶಿಕ್ಷೆಗೆ ಒಳಪಡಿಸಲಾಗಿಲ್ಲ, ಆದರೆ ತನಿಖೆಯಲ್ಲಿ ಅವರು ವಾತಾವರಣವನ್ನ ಕದಡೋದು, ಕೊಲೆ ಯತ್ನ ಮತ್ತು ಕೊಲೆಯಲ್ಲಿ ತಪ್ಪಿತಸ್ಥರು ಅಂತ ಕಂಡು ಬಂದ ಕಾರಣ ಅವರನ್ನ ಶಿಕ್ಷೆಗೆ ಒಳಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ಈ ಇಡೀ ಪ್ರಕರಣ ಅನೇಕ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ನ್ಯಾಯಾಧೀಶರು ತೀರ್ಪು ನೀಡುವ ಕಾರಣಕ್ಕೆ ಇಂತಹ ಕೋಮುವಾದಿ ಕ್ರೌರ್ಯವನ್ನ ಎದುರಿಸಬೇಕಾಗುವ ಸ್ಥಿತಿ ಬಂದಿದೆ ಅನ್ನೋದು ವಿಷಾದನೀಯ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.